ಇವತ್ತು ಜನವರಿ 3. ಇದು ಬರೀ ದಿನವಲ್ಲ, ಇದು ಕ್ರಾಂತಿಯ ದಿನದ ನೆನಪು. ಭಾರತದ ಹೆಣ್ಣು ಮಕ್ಕಳಿಗೆಲ್ಲ ಶಿಕ್ಷಣದ ಹಕ್ಕನ್ನು ನೀಡಿದ ದಿನ. ಹೆಣ್ಣು ಮಕ್ಕಳ ಶಿಕ್ಷಣ ಪಾಪ, ಮಹಿಳೆಯರು ಶಾಲೆಗೆ ಹೋಗುವುದು ಸಮಾಜದ ವಿರುದ್ಧ ಎಂದು ಭಾವಿಸಿದ್ದಾಗ ಒಬ್ಬ ಮಹಿಳೆ ಎದ್ದೇಳುತ್ತಾಳೆ. ಅವರೇ ಸಾವಿತ್ರಿಬಾಯಿ ಫುಲೆ. 1848ರಲ್ಲಿ ಇವರು ಭಾರತದ ಮೊತ್ತ ಮೊದಲ ಬಾಲಕಿಯರ ಶಾಲೆಯನ್ನು ಆರಂಭಿಸಿದರು. ಅವರು ಪ್ರತಿದಿನ ಪಾಠ ಮಾಡೋಕೆ ಹೋಗುತ್ತಿದ್ದಾಗ ಜನರೆಲ್ಲ ಬೈತಾ ಇದ್ರು, ಕಲ್ಲು ಹೊಡಿತಾ ಇದ್ರು, ಕೆಸರು ಎರಚ್ತಾ ಇದ್ರು. ಆದರೆ ಸಾವಿತ್ರಿಬಾಯಿಯವರು ನಿಲ್ಲಲಿಲ್ಲ. ಅವರು ಹೀಗೆಲ್ಲ ಆಗತ್ತೆ ಅಂತ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವರು ತಮ್ಮ ಜೊತೆಗೆ ಮತ್ತೊಂದು ಸೀರೆಯನ್ನು ತಗೊಂಡು ಬರ್ತಾ ಇದ್ರು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು, ಹಾದಿ ಸುಗಮವಿಲ್ಲ, ಆದರೆ ಗುರಿ ಮಾತ್ರ ಮುಟ್ಟಲೇಬೇಕು. ಅವರು ಬರೀ ಪುಸ್ತಕಗಳನ್ನು ಮಾತ್ರ ಕೊಡಲಿಲ್ಲ, ಹೆಣ್ಣು ಮಕ್ಕಳ ಧ್ವನಿಯಾಗಿದ್ರು. ಅವರು ಕಲಿಸಿಕೊಟ್ಟರು ಜ್ಞಾನವಿಲ್ಲದೆ ಮುಕ್ತಿ ಇಲ್ಲ. ಇವತ್ತು ಹೆಣ್ಣು ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಯಾವುದೋ ಇಲಾಖೆಯಲ್ಲಿ ಆಫೀಸರ್ ಆಗಿದ್ದಾರೆ ಅಂದರೆ ಅದರ ಹಿಂದೆ ಸಾವಿತ್ರಿಬಾಯಿ ಫುಲೆಯವರ ತ್ಯಾಗ ತುಂಬಾ ದೊಡ್ಡದಿದೆ. ಇವತ್ತು ಅವರ ಜನ್ಮದಿನ. ಇವತ್ತು ಬರೀ ಹೂವು ಹಾಕಿ ಅವರ ಕನಸುಗಳನ್ನು ಮರೆಯಬೇಡಿ. ಹೆಣ್ಣು ಮಕ್ಕಳನ್ನು ಕಲಿಸಿ, ಅವರಿಗೆ ಅವರ ಸ್ಥಾನಮಾನ ನೀಡಿ. ಮರೆಯಬೇಡಿ, ಶಿಕ್ಷಣವೇ ಎಲ್ಲದಕ್ಕೂ ಮೂಲ ಮಂತ್ರ. ನೀವು ಈ ಮಾತಿಗೆ ಸಮ್ಮತಿಸಿದರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ.